ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಆರಂಭದಲ್ಲಿ ಸಖತ್ ಡಲ್ ಹೊಡೆದ್ರೂ ಕೂಡ ನಿಧಾನವಾಗಿ ಟೇಕ್ ಆಫ್ ಆಯಿತು. ಸ್ಪೆಷಲಿ ಶೋಭಾ ಶೆಟ್ಟಿ ಮತ್ತು ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೇಲೆ ದೊಡ್ಡ ಮನೆಯ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗೋಯ್ತು. ಸ್ಪರ್ಧಿಗಳ ಗೇಮ್ ಪ್ಲಾನ್ ಕೂಡ ಚೇಂಜ್ ಆಗೋಯ್ತು. ಬಿಗ್ ಮನೆಗೆ ಸೌಂಡ್ ಮಾಡಿಕೊಂಡೇ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಕಳೆದೊಂದು ವಾರ ಸಿಕ್ಕಾಪಟ್ಟೆ ಡಲ್ ಹೊಡೆದ್ಬಿಟ್ರು. ಎಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳಿಲ್ಲ. ಇದನ್ನು ನೋಡಿದ ವೀಕ್ಷಕರಿಗೆ ಫುಲ್ ಕನ್ಫ್ಯೂಷನ್. ಅರೆರೆ, ಫೈರ್ ಬ್ರ್ಯಾಂಡ್ ಶೋಭಾಗೆ ದಿಢೀರ್ ಇದೇನಾಯಿತು ಅಂತ ಯೋಚನೆ ಮಾಡಿದ್ರು. ಕಳೆದ ವಾರ ನಾಮಿನೇಟ್ ಆಗಿದ್ರಿಂದ ಈ ವಾರ ಶೋಭಾ ಶೆಟ್ಟಿ ಮನೆಯಿಂದ ಎಲಿಮಿನೇಟ್ ಆಗ್ಬೋದು ಅಂತಲೇ ಎಲ್ಲರೂ ಊಹಿಸಿದ್ರು. ಆದರೆ ವೀಕೆಂಡ್ ಪಂಚಾಯಿತಿಯಲ್ಲಿ ಕಿಚ್ಚ ಸಖತ್ ಶಾಕ್ ಕೊಟ್ರು. ಶೋಭಾ ಶೆಟ್ಟಿ ಸೇವ್ ಅಂತ ಹೇಳಿದ್ದೆ ತಡ ವೀಕ್ಷಕರಿಗೂ ಅಚ್ಚರಿಯೋ ಅಚ್ಚರಿ. ಆದರೆ ಸೇವ್ ಆಗಿದ್ರೂ ಕೂಡ ಶೋಭಾ ಕಣ್ಣೀರಿಡುತ್ತಾ ಕಿಚ್ಚನ ಮುಂದೆ ಬೇಡಿಕೊಂಡ್ರು. ನನ್ನನ್ನು ಮನೆಯಿಂದ ಹೊರಕಳಿಸಿ ಅಂತ ಕೇಳ್ಕೊಂಡ್ರು. ಇದರಿಂದಾಗಿ ಕಿಚ್ಚ ಸಿಕ್ಕಾಪಟ್ಟೆ ಗರಂ ಆದ್ರು. ಆದರೆ ಶೋಭಾ ಶೆಟ್ಟಿ ದೊಡ್ಡ ಮನೆಯಿಂದ ಹೊರಗಡೆ ಹೋದ್ರಾ ಇಲ್ವಾ ಅನ್ನೋದು ವೀಕೆಂಡ್ನಲ್ಲಿ ರಿವೀಲ್ ಆಗಿಲ್ಲ. ಬಿಗ್ ಬಾಸ್ ಮನೆಯ ಡೋರ್ ಓಪನ್ ಆಯಿತು. ಆದರೆ ಅಲ್ಲಿಗೆ ಶೋ ಎಂಡ್ ಆಯಿತು. ಡಬಲ್ ಎಲಿಮಿನೇಷನ್ ಎಂಬ ಸುದ್ದಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು. ಆದರೆ ಕಿಚ್ಚ ಸುದೀಪ್ ವೀಕ್ಷಕರಿಗೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಶೋಭಾ ಶೆಟ್ಟಿ ಸೇರಿ ನಾಮಿನೇಟ್ ಆಗಿದ್ದ 7 ಸ್ಪರ್ಧಿಗಳ ಪೈಕಿ ಎಂಡಲ್ಲಿ ಉಳಿದಿದ್ದು ಶಿಶಿರ್ ಮತ್ತು ಐಶ್ವರ್ಯ. ಈ ವಾರ ಐಶ್ವರ್ಯ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಎಂಬ ಟಾಕ್ ಕೂಡ ಜೋರಾಗಿಯೇ ಇತ್ತು. ಆದರೆ ಶಿಶಿರ್ ಮತ್ತು ಐಶ್ವರ್ಯ ಇಬ್ಬರಲ್ಲಿ ಯಾರು ಮನೆಯಿಂದ ಹೊರಹೋಗ್ತಾರೆ ಅಂತ ಕಿಚ್ಚ ಇನ್ನೇನು ಅನೌನ್ಸ್ ಮಾಡಬೇಕು ಅನ್ನುವಷ್ಟರಲ್ಲಿ ಶೋಭಾ ಶೆಟ್ಟಿ ಮಧ್ಯದಲ್ಲಿ ಕಣ್ಣೀರು ಹಾಕೋಕೆ ಶುರು ಮಾಡಿದ್ರು. ಇದರಿಂದ ಕಿಚ್ಚನಿಗೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಶೋಭಾ ಶೆಟ್ಟಿ, ನನಗೆ ಆರೋಗ್ಯ ಸರಿಯಿಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ಆಡೋಕ್ಕೂ ಆಗ್ತಿಲ್ಲ, ದಯಮಾಡಿ ಮನೆಯಿಂದ ನನ್ನ ಕಳಿಸಿ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು. ಆದರೆ ವೋಟ್ ಮಾಡಿ ನಿಮ್ಮನ್ನು ಸೇವ್ ಮಾಡಿರೋ ಜನರಿಗೂ ಬೆಲೆ ಕೊಡದೆ ಮನೆಯಿಂದ ಹೊರಹೋಗ್ತೀನಿ ಅಂತಿದ್ದೀರಾ ಅಂತ ಶೋಭಾ ಮೇಲೆ ಕಿಚ್ಚ ಗರಂ ಆದ್ರು. ಸಿಟ್ಟಿನಲ್ಲೇ ಮನೆಯ ಡೋರ್ ಓಪನ್ ಮಾಡಿಸಿದ್ರು. ಆದರೆ ಶೋಭಾ ದೊಡ್ಡ ಮನೆಯಿಂದ ಹೋದ್ರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ನಿನ್ನೆಯ ಎಪಿಸೋಡ್ನಲ್ಲಿ ಸಿಕ್ಕಿಲ್ಲ. ಅಲ್ಲಿಗೆ ಶೋ ಎಂಡ್ ಮಾಡಿ ಕಿಚ್ಚ ಅಲ್ಲಿಂದ ಎಲ್ರಿಗೂ ನಮಸ್ಕಾರ ಹೇಳಿ ಹೊರಟ್ರು. ಶೋಭಾ ಶೆಟ್ಟಿಯ ಮನವೊಲಿಸಿ ಮತ್ತೆ ಬಿಗ್ ಬಾಸ್ ಮನೆಯಲ್ಲೇ ಉಳಿಸಿಕೊಂಡಿರುವ ಸಾಧ್ಯತೆಯೂ ಕೂಡ ಇದೆ. ಅವರಿಗೆ ಚಿಕಿತ್ಸೆಯ ಅಗತ್ಯ ಇದ್ದರೆ ಅದನ್ನು ಕೊಡಿಸಿ ಮತ್ತೆ ಆಟವನ್ನು ಕಂಟಿನ್ಯೂ ಮಾಡೋಕೆ ಹೇಳಿರ್ಬೋದು. ಅದರಿಂದಲೇ ಕಿಚ್ಚ ಕೊನೆಯಲ್ಲಿ ಏನನ್ನೂ ಹೇಳಲಿಲ್ಲ. ಶೋಭಾ ಮನೆಯಲ್ಲಿ ಉಳಿದುಕೊಂಡಿದ್ದೇ ಆದರೆ ಶಿಶಿರ್ ಮತ್ತು ಐಶ್ವರ್ಯ ಕಥೆ ಏನು? ಎಲಿಮಿನೇಷನ್ ಕೊನೆಯ ಹಂತದಲ್ಲಿದ್ದ ಇಬ್ಬರು ಸೇವ್ ಆದ್ರಾ ಹೇಗೆ ಎಂಬ ಕ್ಯೂರಿಯಾಸಿಟಿ ಕೂಡ ಹಾಗೇ ಇದೆ. ಈ ಹೈ ಡ್ರಾಮಾ ನೋಡ್ತಿದ್ರೆ ಇದು ನೋ ಎಲಿಮಿನೇಷನ್ ವೀಕ್ ಇದ್ರೂ ಇರಬಹುದು, ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಏನಾದರೂ ಶಾಕ್ ಕೊಡ್ತಾರಾ? ಒಟ್ನಲ್ಲಿ ಸೇವ್ ಆಗಿರೋ ಶೋಭಾ ಸ್ವಇಚ್ಛೆಯಿಂದ ಮನೆಯಿಂದ ಹೊರಬಂದ್ರ? ಹಾಗೇನೆ ಶಿಶಿರ್ ಮತ್ತು ಐಶ್ವರ್ಯ ಇಬ್ಬರ ಎಲಿಮಿನೇಷನ್ ಕಥೆ ಏನಾಯ್ತು ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ಉತ್ತರ ಸಿಗಲಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.